ಏನೇನ ಹಿಂದೆ ನಿಮ್ಮ ಕಾಲೇಜಿಗೆ ಸೇರ್ಕೊಬೇಕಾ ಬೇಡವಾ ಅಂತ ಎಲ್ಲ ಕೇಳ್ತಿದ್ರಿ. ನಂದು CET ರ್ಯಾಂಕ್ ಬಂದ್ಬಿಟ್ಟು 16,000 ಇತ್ತು. ಬನ್ನಿ ನಮ್ಮ ಕಾಲೇಜ್ ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲ ಮಾತಾಡೋಣ. ಮನೇಲೆ ಕೂತ್ಕೊಂಡು ಸುಮ್ಮನೆ ಪಟ್ 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 ನನಗೆ ಮನಿ ಪ್ರಿಂಟ್ ಮಾಡಬೇಕು. ಹಿಯರ್ ವಿ ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ಒಂದು ವಿಡಿಯೋದಲ್ಲಿ ಸುಮಾರು ಜನ ಕೇಳ್ತಿದ್ರಿ, ಬ್ರೋ ನಿಮ್ಮ ಕಾಲೇಜ್ ಬಗ್ಗೆ ರಿವ್ಯೂ ಮಾಡು, ನಿಮ್ಮ ಕಾಲೇಜ್ ಬಗ್ಗೆ ಹೇಳು, ನಾವು CET ಬರ್ದಿದ್ದೀವಿ, ಮುಂದೆ ನಿಮ್ಮ ಕಾಲೇಜಿಗೆ ಸೇರ್ಕೊಬೇಕಾ ಬೇಡವಾ ಅಂತ ಎಲ್ಲ ಕೇಳ್ತಿದ್ರಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಮ್ಮ ಕಾಲೇಜ್ ಬಗ್ಗೆ ರಿವ್ಯೂ ಮಾಡ್ಕೊತ ಹೋಗ್ತೀನಿ. ಪ್ಲೇಸ್ಮೆಂಟ್ ಯಾವ ಥರ, ಮತ್ತು ಕಾಲೇಜಲ್ಲಿ ರಿಸ್ಟ್ರಿಕ್ಷನ್ ಯಾವ ಥರ, ಸ್ಟ್ರಿಕ್ಟ್ ಇಲ್ವಾ, ಎಲ್ಲನೂ ಪ್ರತಿಯೊಂದನ್ನು ಹೇಳ್ಕೊತ ಹೋಗ್ತೀನಿ. ಈಗ ಕ್ಲಾಸ್ಗೆ ಹೋಗ್ತಿದ್ದೀನಿ. ನಿಮ್ಮ ಎಲ್ಲರದು ಒಂದೇ ಹತ್ರ, ISC ಇರಲಿ CSC ಇರಲಿ ಏನೇ ಇದ್ರೂ ಒಂದೇ ಹತ್ರ ಇರ್ತೀರ. ಫಸ್ಟ್ ಇಯರಲ್ಲ, ಅದು ಈ ಬ್ಲಾಕಲ್ಲಿ ಇರ್ತೀರ. ನಮ್ಮ ಕಾಲೇಜಲ್ಲಿ ನಿಮಗೆ CS, ISC, AML, ಡಾಟಾ ಸೈನ್ಸು, ಇದು ಇಂಜಿನಿಯರಿಂಗ್ ಇದರಲ್ಲಿದೆ. ಅದೇ ಫಿಸಿಯೋಥೆರಪಿ, BCA, MBA ಅದೆಲ್ಲನೂ ಇದೆ ಆ ಕಡೆ ಸೈಡು. ಸೊ ನನಗೆ ಸುಮಾರು ಕ್ವಶನ್ಸ್ ಬಂದಿರೋದು, ಬ್ರೋ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, CET ಬರ್ತಿದ್ದೀನಿ, ನಾನು ನಿಮ್ಮ ಕಾಲೇಜ್ ಸಿಕ್ಕಿದೆ ಬರಲಾ ಹೆಂಗೆ ಅಂತ ಕೇಳ್ತಿದ್ದೀರಾ. ಸೊ ನಿಮ್ಮ ಕಾಲೇಜ್ ನಿಮ್ಗೆ ರ್ಯಾಂಕ್ ಯಾವ ಥರ ಸಿಕ್ಕಿದೆ ಅನ್ನೋದ್ರ ಮೇಲೆ ಕಾಯಿರಿ. ನಾನು ನಮ್ಮ ಕಾಲೇಜಿಗೆ ಬಂದಿದ್ದು ಮೇನ್ ಇಂಟೆನ್ಷನ್ ಏನಂದರೆ, ನನಗೆ ಫಸ್ಟ್ ರೌಂಡಲ್ಲಿ SNQ ಸಿಕ್ಕಿತ್ತು. ನಂದು CET ರ್ಯಾಂಕ್ ಬಂದುಬಿಟ್ಟು 16,000 ಇತ್ತು. ಫೀಸ್ ನಂದು 38,000 ಫಸ್ಟ್ ಇಯರು, ಈಗ 57,000 ಥರ್ಡ್ ಇಯರಿಗೆ. ಸೆಕೆಂಡ್ ಇಯರ್ ನಾನು ಕಟ್ಟಿದ್ದು 48,000. ಸೊ 2 ಲಕ್ಷದಲ್ಲಿ ನನ್ನ ಕಂಪ್ಲೀಟ್ ಫೀಸ್ ಮುಗಿದ್ಬಿಡುತ್ತೆ. ಸೊ ನೀವು ಆ ಥರ ಕ್ಯಾಲ್ಕುಲೇಷನ್ ಹಾಕೊಂಡು ಬನ್ನಿ, ಯಾಕಂದರೆ ಮನಿ ಮ್ಯಾಟರ್ಸ್ ಅಲ್ವಾ. ನೆಕ್ಸ್ಟ್ ನಾನು ಪ್ಲೇಸ್ಮೆಂಟ್ ಹೆಂಗಿದೆ ಯಾವ ಥರ ಅಂತ ಎಲ್ಲ ತೋರಿಸ್ತೀನಿ. ಫಸ್ಟ್ ಬಿಲ್ಡಿಂಗ್ ತೋರಿಸ್ತೀನಿ, ಯಾವ್ಯಾವ ಬ್ಲಾಕು ಯಾವ್ಯಾವ್ದು ಬಿಲ್ಡಿಂಗ್ ಅಂತ. ಇದನ್ನ ನೀವೇನು ನೋಡ್ತಿದ್ದೀರೋ ಇದು ಮೆಕ್ಯಾನಿಕಲ್ ಬ್ಲಾಕು. ಸೊ ಇದರ ಎಂಟ್ರೆನ್ಸ್ ಇದು ಮೆಕ್ಯಾನಿಕಲ್ ಬ್ಲಾಕು. ಇಲ್ಲಿ ನಾವು ಓಪನ್ ಎಲೆಕ್ಟಿವ್ ಕೋರ್ಸಿಗೆಲ್ಲ ಬರ್ತಾಯಿರ್ತೀವಿ. ನೆಕ್ಸ್ಟು ನೀವು ಮೆಕ್ಯಾನಿಕಲ್ ಬ್ಲಾಕಿಂದ ಸ್ಟ್ರೈಟ್ ಬಂದು ಈ ಥರ ಲೆಫ್ಟಿಗೆ ಹೋದರೆ ಈ ಲೈವ್ ಆಚಾರ್ಯ ಅಂತಿದೆಯಲ್ಲ, ಅದರಿಂದ ಇರೋದು ಲೈಬ್ರರಿ. ಸೊ ಇದು ಲೈಬ್ರರಿ. ಲೈಬ್ರರಿಯಿಂದ ಸ್ಟ್ರೈಟ್ ಬಂದರೆ ನಿಮಗೆ ಬನಾನಾ ಕಿಕ್ಕು ಫುಟ್ಬಾಲ್ ಗ್ರೌಂಡ್ ಕಾಣಿಸುತ್ತೆ. ಫುಟ್ಬಾಲ್ ಗ್ರೌಂಡ್ ಪಕ್ಕದೇ ವಾಲಿಬಾಲ್ ಗ್ರೌಂಡ್ ಇದೆ, ತೋರಿಸ್ತೀನಿ ತಡೀರಿ. ಅದೇ ನೋಡ್ತಿದ್ರೆ ಅದು ಫುಟ್ಬಾಲ್ ಗ್ರೌಂಡು, ಇದು ವಾಲಿಬಾಲ್ ಗ್ರೌಂಡು, ಆ ಕಡೆ ಬ್ಯಾಸ್ಕೆಟ್ಬಾಲ್ ಗ್ರೌಂಡು. ನಿಮಗೆ ಇದು ಬ್ಯಾಸ್ಕೆಟ್ಬಾಲ್ ಗ್ರೌಂಡು. ಸೊ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಈ ಕಡೆ ಜಿಮ್ ಇದೆ, ಆ ಕಡೆ ಕ್ರಿಕೆಟ್ ಸ್ಟೇಡಿಯಮ್ ಇದೆ. ಇದು ಬ್ಯಾಸ್ಕೆಟ್ಬಾಲ್ ಕೋಟ, ಆ ಕಡೆ ಕ್ರಿಕೆಟ್ ಸ್ಟೇಡಿಯಮ್ ಇದೆ, ನೀವು ನೋಡ್ತಿರ್ಬೋದು ಆ ಕಡೆ. ಇದರ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಈ ಕಡೆ ಜಿಮ್ ಇದೆ. ತೋರಿಸ್ತೀನಿ ನೋಡಿ. ನಿಮ್ಗೆ ಕ್ರಿಕೆಟ್ ಗ್ರೌಂಡ್ ಮಾತ್ರ ಭಾಳ ಚೆನ್ನಾಗೈತೆ, ತೋರಿಸ್ತೀನಿ. ಇವತ್ತು ಸಂಡೇ ಬೇರೆ, ಕಾಲೇಜಲ್ಲಿ ಯಾರೂ ಇಲ್ಲ, ಸಖತ್ ಮಸ್ತ್ ಪೀಸ್ಫುಲ್. ಆ್ಯಕ್ಚುಲಿ ನಾನು ಇದನ್ನ ಫ್ರೈಡೇನೇ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಕೆಲಸ ಆಯಿತು, ಸುಮ್ಮನೆ ಸುಸ್ತಾಗ್ಬಿಡ್ತು, ಮತ್ತು ಪೀರಿಯಡ್ಗಳು ಕ್ಲಾಸ್ಗಳೆಲ್ಲ ಇದು. ಸೊ ಅದಕ್ಕೆ ನಾನು ಏನು ಮಾಡೋಕ್ಕೋಗಲಿಲ್ಲ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಇದು, ಕೆಳಗಡೆ ಸರ್ ಇರ್ತಾರೆ, ಸ್ಪೋರ್ಟ್ಸ್ ಸರು. ಇದು ಕ್ರಿಕೆಟ್ ಸ್ಟೇಡಿಯಮ್ಮು, ಏನು ಮಸ್ತಲ್ಲ. ಅಲ್ಲಿ ಕ್ರಿಕೆಟ್ ಸ್ಟೇಡಿಯಮಿಂದ ಸ್ಟ್ರೈಟ್ ಇದು ಕ್ರಿಕೆಟ್ ಸ್ಟೇಡಿಯಮ್ ಅಂದರೆ ಸ್ವಲ್ಪ ಇಲ್ಲಿ ಬಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ, ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲೋಗಿ. ಇದು ಕ್ರಿಕೆಟ್ ಸ್ಟೇಡಿಯಮ್ಮು, ಇಲ್ಲಿಂದ ಸ್ಟ್ರೈಟ್ ನೀವು ಇಲ್ಲಿ ಬಂದರೆ ಇಲ್ಲೇ ಸ್ವಿಮ್ಮಿಂಗ್ ಪೂಲು. ಸೊ ಇದು ನಮ್ಮ ಇಲ್ಲೇನು ಕಾಣಿಸ್ತಿದೆಯೋ ಇಲ್ಲಿ ಮನೆ ಥರ, ಇದು ಆಚಾರ್ಯ ಕಾಲೇಜ್ ಜಿಮ್, ಇದು ಕಾಲೇಜ್ ವಿಕ್ಟ್ರಿ ಜಿಮ್ ಅಂತ. ಇಲ್ಲಿ ಜಿಮ್ ಇದೆ. ನಾನು ಯಾವತ್ತೂ ಹೋಗಿಲ್ಲ ಈ ಜಿಮ್ಮಿಗೆ, ಹೊರಗಡೆ ಹೋಗ್ತಿದ್ದೆ ನಾನು ಮುಂಚೆ. ಈಗ ಸ್ವಲ್ಪ ಇದು ಕಂಟೆಂಟ್ ಕ್ರಿಯೇಷನ್ ಅದೆಲ್ಲ ಜಾಸ್ತಿ ಆಗಿರೋದಕ್ಕೆ ಟೈಮ್ ಅಷ್ಟು ಚೆನ್ನಾಗಿ ಸಿಗ್ತಿಲ್ಲ ಅಂತ. ಹೋದರೆ ಡಯಟ್ ಮಾಡಬೇಕು ಪ್ರಾಪರಾಗಿ. ಡಯಟೆಲ್ಲ ನಾರ್ಮಲ್ ಮಾಡ್ತೀನಿ, ಬಟ್ ವರ್ಕೌಟ್ ಕಮ್ಮಿ ಮಾಡಿದ್ದೀನಿ. ಮನೇಲಿ ಹೋಮ್ವರ್ಕ್ ಥರ ಮಾಡ್ತೀನಿ, ಬಟ್ ಏನಂದರೆ ಜಿಮ್ಮಿಗೆ ಹೋಗಿರೋ ಥರ ಫೀಲಿಂಗ್, ಮಸಲ್ ಗ್ರೋತು ಆಗೋಲ್ಲ ನನಗೆ. ನಮ್ಮ ಕಾಲೇಜಲ್ಲಿ ಎವ್ರಿ ಪಾರ್ಟ್ ಆಫ್ ದ ಕಾಲೇಜ್ ಗೊತ್ತು, ಮೂಲೆನೂ ಗೊತ್ತು. ಎಲ್ಲೆಲ್ಲಿ ಹೋಗಬಾರ್ದು ಅಲ್ಲೆಲ್ಲ ಹೋಗಿದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಆ ಕಡೆ ಸೆಕೆಂಡ್ ಇಯರಲ್ಲಿ ಬಂದಾಗ ಆ ಕಡೆಲ್ಲ ಎಂಟ್ರಿನೇ ಇರಲಿಲ್ಲ. ಆ ಕಡೆ ಇನ್ನೂ ಏನೋ ಒಂಥರ ಜಾಗ ಚೆನ್ನಾಗಿತ್ತು ಆ ಕಡೆ, ಬಟ್ ಅಲ್ಲಿ ಎಂಟ್ರಿ ಇಲ್ಲ. ನಾವು ಯಾವಾಗೂ ಒಂದ್ಸಲ ಹೋಗಿದ್ವಿ. ಅಲ್ಲಿಂದ ಹೋದರೆ ಅಲ್ಲಿ ಸ್ಟೇಡಿಯಮ್ ಮೇಲ್ಗಡೆ ಹೋಗ್ಬೋದು. ಅಲ್ಲಿ ಸ್ಟೇಡಿಯಮ್ ಎಂಟ್ರೆನ್ಸು ಸ್ಟ್ರೈಟು
ನಿಮಗೆ ಇ ಸಿ ಬ್ಲಾಕ್ ಕಾಣುತ್ತೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಏನೋ ಇ ಸಿ ಬ್ಲಾಕ್ ಒಟ್ಟು ಗೊತ್ತಿಲ್ಲ. ಇದು ಗೊತ್ತಾ ಯಾವ ಪ್ಲೇಸ್ ಅಂತ? ಯಾವ್ದಾದ್ರು ಎಷ್ಟು ಫ್ಯಾನ್ಸ್ ಇದ್ದರೆ ಗೊತ್ತಿರುತ್ತೆ ಇದು. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒಳ್ಳೆ ಪ್ಲೇಸ್ ಇದು. ಒಂದು ಪಿಕ್ಚರಿಂದ ಒಂದು ಕ್ಲಿಪ್ ತೆಗ್ದವ್ರು ಇಲ್ಲಿ, ಗೂಗ್ಲಿ ಮೂವಿದಿದು. ಕಡೆ ಸೈಡೆಲ್ಲ ಏನು ನೋಡ್ತಿದ್ದೀರೋ ಅದೆಲ್ಲ ಫಿಸಿಯೋಥೆರಪಿದು ಅಲ್ಲಿರೋದು. ಇಲ್ಲಿ ಬೇರೆ ಬೇರೆ ಕೋರ್ಸಿಂದಿರೋದು ಆ ಕಡೆ ಸೈಡು. ಇದು ನಮ್ಮ ಇ ಸಿ ಬ್ಲಾಕ್. ಇದು ಏನು ನಿಶಬ್ದ ಐತೆ ನೋಡಿ, ಎಕೋ ಬರುತ್ತೆ. ಇ ಸಿ ಬ್ಲಾಕ್ ಇದು. ಇದು ನಮ್ಮ ಲೈಬ್ರರಿ, ಹುಡುಗರೆಲ್ಲ ಓದ್ತವ್ರೆ ನೋಡಿ. ಹಾಂ, ಲೈಬ್ರರಿ ಇದು ಇ ಸಿ ಬ್ಲಾಕ್. ಇಲ್ಲೇನೇನಿದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದರದೆಲ್ಲ ಇಲ್ಲಿ. ಇದು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂತ. ಇಲ್ಲಿ ಏನಂದರೆ ಎಲ್ಲ ಬಿಲ್ಡಿಂಗು ಬ್ಲೂ ಮತ್ತು ಆರೆಂಜ್ ಎಲ್ಲ ಯಾವ ಕಲರ್ ಇದೆಲ್ಲ ನಿಮ್ಗೆ ಗೊತ್ತೇ ಆಗಲ್ಲ. ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್. ಕಾಲೇಜ್ ಬುಕ್ ಸ್ಟಾಲ್ ಇದು. ಬುಕ್ಸ್ ಎಲ್ಲ ತೊಗೊಳಕ್ಕೆ ಬರ್ತಿರ್ತೀವಿ. ಬ್ಲೂ ಬುಕ್ಕು, ಎಲ್ಲೋ ಬುಕ್ಕು, ಅಸೈನ್ಮೆಂಟ್ ಬುಕ್ಕು ಏನೋ ಇರುತ್ತಲ್ಲ ಆ ಬುಕ್. ಇಲ್ಲಿ ಲೋಕಲಿ ಟೈರರ್ ಇರ್ತಾರೋ ಇಲ್ಲಿ ನಮ್ಮ ಕಾಲೇಜಲ್ಲಿ ಎಲ್ಲ ಕುಂತ್ಬಿಡ್ತಾರೆ ಮಧ್ಯಾಹ್ನ ಊಟ ಮಾಡೋಕ್ಕಂತ. ಸೊ ಇದು ನಮ್ಮ ಕಾಲೇಜ್ ಮೇನ್ ಆಡಿಟೋರಿಯಮ್. ಏನಾದ್ರು ಫಂಕ್ಷನ್ ಇದ್ದರೆ ಅದನ್ನ ಇಲ್ಲಿ ಮಾಡ್ತಿರ್ತಾರೆ. ಫಂಕ್ಷನ್ನು ಮತ್ತು ಓರಿಯೆಂಟೇಷನ್ಸ್ ಪ್ರೋಗ್ರಾಮು ಆ ಥರ ಇದ್ರೆ ಮಾಡ್ತಿರ್ತಾರೆ. ನಾನು ನಮ್ಮ ಬ್ಲಾಕ್ ತೋರಿಸೋದೇ ಮರ್ತುಬಿಟ್ಟಿದ್ದೀನಿ. ಇದೇ ನೋಡಿ ನಮ್ಮ ISC ಬ್ಲಾಕ್, CSE ISC ಬ್ಲಾಕ್ ಇದು. ನಮ್ಮದು CSE ISC ಯಾರಾದರೂ ಚೆನ್ನಾಗಿದ್ದಾರೆ ಇದು ನೋಡಿ ನಿಮ್ಮ ಬ್ಲಾಕ್. ಫಸ್ಟ್ ಇಯರಲ್ಲಿ ಅಲ್ಲಿರ್ತೀರ ಅನ್ನೋ ಬ್ಲಾಕಲ್ಲಿ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇಲ್ಲಿರ್ತೀರ. ಸೊ ಬನ್ನಿ, ಅವರೇನೋ ರೀಲ್ ಮಾಡ್ತಾರಲ್ಲ ಅವ್ರನ್ನ ಕೇಳೋಣ. ಅವರು ಏನು ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಯಾವ ಇಯರು, ಭಾರಿ ಮಸ್ತ್ ರೀಲ್ಸ್ ಮಾಡ್ತವ್ರೆ. ಯಾವ ಡಿಪಾರ್ಟ್ಮೆಂಟು, ಹೆಂಗೆ ಅನಿಸ್ತೈತೆ ನಮ್ಮ ಕಾಲೇಜು ಅಂತೆಲ್ಲ ಕೇಳೋಣ ಬನ್ನಿ. ಕನ್ನಡ ಬರುತ್ತಂದರೆ ಮಾತಾಡೋಣ. ಹೈ, ಕನ್ನಡದವ್ರೇನಾ ನೀವು? ಕ್ರಿಯೇಟರ್ಸಾ? ಏನು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ? ಸೊ ನಮ್ಮ ಕಾಲೇಜ್ ಬಗ್ಗೆ ವೀಡಿಯೋಸ್ ಮಾಡ್ತಿದ್ದೆ. ಏನಾದ್ರು ಎಕ್ಸ್ಪೀರಿಯೆನ್ಸ್ ಹೇಳ್ತೀರಾ ಕಾಲೇಜ್ ಬಗ್ಗೆ ಏನಾದರೂ? ಹಾಂ, ಏನೇನಾ ಕ್ಯಾಂಪಸ್ ಸಖತ್ತಾಗಿದೆ. ಶೂಟಿಂಗಿಗೆ ಇನ್ಫ್ಲುಯೆನ್ಸರ್ಸ್ ಆಗಿ, ಕ್ರಿಯೇಟರ್ಸ್ ಆಗಿ ಬಂದರೆ ಒಳ್ಳೆ ಪ್ಲೇಸಸ್ ಇದೆ. ಸೊ ಕಂಟೆಂಟ್ ಕ್ರಿಯೇಷನ್ಗೆ ಫ್ಯಾಕಲ್ಟೀಸ್ ಫುಲ್ ಮಸ್ತ್ ಇದ್ದಾರೆ. ಅಂದರೆ ಯಾವ ಥರ? ಚಿಲ್ ಆಗಿರ್ತಾರೆ. ಮತ್ತು ನೀವು ಹೆಂಗೆ ಬಂದಿದ್ದು? CET ಇಂದನಾ? ಏನು ಓದ್ತಿದ್ರೆ? ಇಂಜಿನಿಯರಿಂಗಾ? ಅಲ್ಲ, ಮೆಡಿಕಲ್ ಫಿಸಿಯೋಥೆರಪಿ. ಆ ಬ್ಲಾಕ್ ನಿಮ್ದು ಎಲ್ಲರದು ಅದೇನಾ? ಯಾವ ಊರವರೆಲ್ಲ? ಬ್ಯಾಂಗ್ಳೂರ್ ಲೋಕಲೈಟ್ಸ್. ಓಕೆ. ಸೊ ಅದನ್ನು ಕೇಳೋಣ ಅಂತಲೇ ಬಂದೆ. ನಿಮ್ಮದೆಲ್ಲ ಪೇಮೆಂಟ್ ಅಂದರೆ ಏನಾದ್ರು ಅದಕ್ಕೆ ಎಕ್ಸಾಮಿಂದ ಬಂದಿದ್ದೀರಾ ಅಥವಾ KCET ಇಂದನಾ? ಹಾಂ. ಓ ಸರಿ, ಥ್ಯಾಂಕ್ ಯು. ಓಕೆ. ಬನ್ನಿ ನಮ್ಮ ಕಾಲೇಜ್ ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೀವು ಇಂಜಿನಿಯರಿಂಗ್ ಮಾಡಬೇಕಂತ ಇರೋರು, ನಿಮಗೆ ಪರ್ಸ್ನಲಾಗಿ ಇಂಟ್ರೆಸ್ಟ್ ಇರಬೇಕು ಇಂಜಿನಿಯರಿಂಗ್ ಮಾಡಬೇಕಂತ. ಸೆಕೆಂಡ್ ಪಾಯಿಂಟ್, ನಮ್ಮ ರಿಲೇಷನ್ಸ್ ಅವರು ಮಾಡಿದ್ದಾರೆ, ನಮ್ಮ ಅಣ್ಣ ಮಾಡಿದ್ದಾನೆ, ಅವನಿಗೆ 15 LP ಐತೆ, 30 LP ಐತೆ, 1 crore ಐತೆ, 2 crore ಐತೆ ಅಂತೇಳಿ ನೀವು ಬರಬಾರ್ದು. ನಿಮಗೆ ಪರ್ಸ್ನಲಾಗಿ ಯಾವುದ್ರಲ್ಲಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನೋಡಿ ಸೆಲೆಕ್ಟ್ ಮಾಡಬೇಕು. CETಯಲ್ಲಿ ನಿಮ್ದೇನಾದರೂ ರ್ಯಾಂಕ್ ಒಳ್ಳೆ ಚೆನ್ನಾಗಿದ್ದರೆ ನೀವು 3rd ರೌಂಡ್ವರೆಗೂ ಕಾಯಿರಿ. ಅಕಸ್ಮಾತಾಗಿ ನಿಮಗೇನಾದರೂ ಫಸ್ಟ್ ರೌಂಡಿಗೆ ಯಾವ್ದಾದ್ರು ಕಾಲೇಜ್ ಸಿಕ್ಕಿದರೆ, ಅದರಲ್ಲೂ SNQ ಸಿಕ್ಕಿದರೆ ಹೋಗೋಕ್ಕೆ ಟ್ರೈ ಮಾಡಿ. ನಿಮ್ಮ ಮನೆ ಫೈನಾನ್ಷಿಯಲ್ ಕಂಡೀಷನ್ ನೋಡಿ. ಅಕಸ್ಮಾತ್ SNQ ಸಿಕ್ಕಿಲ್ಲ ನಿಮಗೆ ಫಸ್ಟ್ನೇ ರೌಂಡಲ್ಲಿ ಅಂದರೆ ಲಾಸ್ಟ್ ರೌಂಡ್ವರೆಗೂ ವೇಟ್ ಮಾಡಿ. ಎಷ್ಟು ಕಾಯ್ತಿರೋ ಅಷ್ಟು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ವೇಕೆನ್ಸಿಗಳು ಹಾಕಂತ ಹೋಗ್ತವೆ. ಸೆಕೆಂಡ್ ಪಾಯಿಂಟು, ನೀವೇನಾದರೂ ಪೇಮೆಂಟಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಡ್ಯಾಡಿ ಮನಿ ಇದ್ದರೆ, ಜನ್ರೇಷನಲ್ ವೆಲ್ತ್ ಇದ್ದರೆ ಮಾಡಿ, ಯಾವುದೇ ಥರ ತೊಂದರೆ ಇಲ್ಲ. ಬಟ್ ನೀವು 12th ಟೈಮ್ ವೇಸ್ಟ್ ಮಾಡಿ, CETಯಲ್ಲಿ ಟೈಮ್ ವೇಸ್ಟ್ ಮಾಡಿ, ನಾನು ಇಂಜಿನಿಯರಿಂಗಲ್ಲಿ ಬಂದು ಏನೋ ಚೆನ್ನಾಗಿ ಓದ್ತೀನಿ ಅಂತೇಳಿ ಪೇಮೆಂಟ್ ಸೀಟಲ್ಲಿ ಬರೋಕ್ಕೆ ಟ್ರೈ ಮಾಡಿದ್ರೆ, ಲಾಜಿಕಲಾಗಿ ಯೋಚನೆ ಮಾಡಿದ್ರೆ, ನನಗೆ ನಮ್ಮ ಕಾಲೇಜಿಂದ ಹೇಳ್ತಿಲ್ಲ, ಯಾರ ಕಾಲೇಜಿಂದ ಹೇಳ್ತಿಲ್ಲ, ಇನ್ ಜನರಲ್ 4 lakhs ಬೇಕಾಗುತ್ತೆ ನಿಮಗೆ. ಸೊ 4 for the 16 lakh. ನೀವು ಅದೇ 16 lakh ಮತ್ತು ಹಾಸ್ಟೆಲ್ಲು ಅದೆಲ್ಲ ಸೇರಿದ್ರೆ ಯು ನೀಡ್ ಅಟ್ಲೀಸ್ಟ್ 20 lakh. ಓಕೆನಾ? ಆ 20 lakh ನೀವು ರಿಕವರ್ ಮಾಡಬೇಕಂದ್ರೆ 6 lakh LP ಆವ್ರೇಜ್ ಅಂತ ತಗೊಂಡ್ರೆ ನಿಮಗೆ 3-4 ವರ್ಷ ಬೇಕು. ಅಂದರೆ ಇಂಜಿನಿಯರಿಂಗ್ 4 ವರ್ಷ, ನೀವು ಹಾಕಿರೋ ದುಡ್ಡು ಇದು ಮಾಡೋಕ್ಕೆ 3 ವರ್ಷ, 7 ವರ್ಷ ಬೇಕಾಗುತ್ತೆ. ನಾನು ನಿಮಗೆ ಡಿಮೋಟಿವೇಟ್ ಮಾಡ್ತಿಲ್ಲ, ರಿಯಾಲಿಟಿನ ಹೇಳ್ತಿದ್ದೀನಿ. ನಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಬಂದರೆ, ನಾನಿವಾಗ 7th ಸೆಮ್ಮಲ್ಲಿದ್ದೀನಿ. ಆಲ್ರೆಡಿ ನಮಗೆ 3 ಕಂಪ್ನಿ ಎಕ್ಸಾಮ್ ಬರೆದಿದ್ದೀನಿ. ನಾನು MU ಸಿಗ್ಮದ್ ಬರೆದಿದ್ದೀನಿ, ಮೆವೆಂಟೆಕ್ಕಿಂದ ಬರೆದಿದ್ದೀನಿ, ಇವಾಗ ನೆಕ್ಸ್ಟ್ ಇನ್ಫೋಸಿಸಿಂದೆ. ಇನ್ನೂ ಕಂಪ್ನೀಸ್ ಬರ್ತಿದ್ದಾವೆ. ಈಗ ರೈಟ್ ನಾವು 3 ಕಂಪ್ನೀಸ್ಗೆ ನಾವು ಅಸೈನ್ಮೆಂಟ್ ಎಲ್ಲ ಬರೆದಿದ್ದೀವಿ, ಅದನ್ನು ರಿಸಲ್ಟ್ ಬಿಡ್ತಿದ್ದಾರೆ. ಸೊ ಈ ಥರ ಪ್ಲೇಸ್ಮೆಂಟ್ ಬಗ್ಗೆ ಇದೆ. ಕಂಪ್ನೀಸ್ ಬರುತ್ತೆ ಪ್ಲೇಸ್ಮೆಂಟಿಗೆ. ನಿಮ್ಮ ಕಂಪ್ನಿ ಬಂದ್ರೂ ನಿಮ್ಮ ಹತ್ರ ಸ್ಕಿಲ್ ಇರಬೇಕು.
ಒಂದು ವೇಳೆ ನೀವು ಲಕ್ಕಲ್ಲಿ ಹಾಕ್ತೀನಿ ಅದೆಲ್ಲ ಬಿಟ್ಬಿಡಿ. ಲಕ್ಕಲ್ಲೆಲ್ಲ ಏನಾದ್ರು ನಿಮಗೊಂದು ಚಾಕ್ಲೇಟ್ ಸಿಗ್ಬೋದು ಅಷ್ಟೇ, ಜಾಬ್ ಸಿಗೋಲ್ಲ. ಸೊ ನಿಮ್ಮ ಹತ್ರ ಸ್ಕಿಲ್ ಇದ್ದರೆ ಅಷ್ಟೇ ನೀವು ಸರ್ವೈವ್ ಆಗೋಕ್ಕಾಗೋದು. ಸೊ ಒಳ್ಳೊಳ್ಳೆ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಒಂದ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ನಿಮ್ಮ ಲೈಫಲ್ಲಿ ನೀವು ಯಾವಾಗ ಒಂದ್ರ ಮೇಲೆ ಡಿಪೆಂಡ್ ಆಗ್ತೀರೋ ಆವಾಗ ನೀವು ಡಿಫಿಕಲ್ಟೀಸನ್ನ ಅನುಭವಿಸ್ತೀರ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇವಾಗ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ, ನಂದೇನೋ ಅಚಾನಕ್ಕಾಗಿ ಯೂಟ್ಯೂಬ್ ಬ್ಯಾನ್ ಆಯ್ತಪ್ಪ ಅಂತ ಅಂದ್ಕೊಳ್ರಿ, ಹೋದ್ರೆ ಹೋಗಲಿ. ನನ್ನ ಹತ್ರ ಇನ್ಸ್ಟಾಗ್ರಾಮ್ ಇದೆ, ಅಯ್ಯೋ ಇನ್ಸ್ಟಾಗ್ರಾಮು ಏನೋ ಆಗಿ ಬ್ಯಾನ್ ಆಯ್ತು ಅಂತ ಅಂದ್ಕೊಳ್ರಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಡನ್. ಫೇಸ್ಬುಕ್ ಇದೆ, ಫೇಸ್ಬುಕ್ಕಲ್ಲಿ ರೀಲ್ ಹಾಕಿದ್ರೇ ಅಮೌಂಟ್ ಕೊಡ್ತಾರೆ. ಏನೇನೋ ಆಗಿ ಇಡೀ ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಆಯ್ತು ಅಂತ ಅಂದ್ಕೊಂಡ್ರು ನನ್ನ ಹತ್ರ ಫಿಸಿಕಲ್ ಸ್ಕಿಲ್ಸ್ ಇದ್ದಾವೆ. ಸೇಲ್ಸ್, ಮಾರ್ಕೆಟಿಂಗ್, ಬಿಸ್ನೆಸ್, ಕಮ್ಯುನಿಕೇಷನ್ ಐತೆ, ಒಳ್ಳೆ ವೀಡಿಯೋ ಶೂಟಿಂಗ್ ಎಬಿಲಿಟಿ ಐತೆ, ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಸೊ ಈ ಥರ ಇರೋದ್ರಿಂದ ಯಾವ್ದಾದ್ರು ಒಂದು ಕಂಪನಿ ಹೊಸದಾಗಿ ಕನ್ವರ್ಟ್ ಮಾಡಿದ್ರು ಅವ್ರು ನಮಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಿಗೆ ಕರೀತಾರೆ. ಮಾರ್ಕೆಟಿಂಗ್ ಅನಾಲಿಸಿಸ್ಟ್ ಆಗ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗ್ಬೋದು. ನಿಮ್ಗೆ MBA ಮಾಡಬೇಕಂತ ಇಲ್ಲ. ಎಷ್ಟೋ ಜನ MBA ಮಾಡಿರೋರು ನನಗೆ DM ಕೇಳ್ತಿರ್ತಾರೆ, ಬ್ರೋ ಇದು ಅದು ಅಂತ. ನಾನು ಇದನ್ನು ಏನು ಕೇಳ್ತೀನಿ ಅಂದರೆ, ಡಿಗ್ರಿ ಮ್ಯಾಟರ್ಸ್, ಐ ಅಗ್ರಿ, ಬಟ್ ನಾಲೆಜ್ ಈಸ್ ಎವ್ರಿಥಿಂಗ್. ನಾಲೆಜ್ ಇರಬೇಕು ನಿಮಗೆ. ನಾನು ನಾಲೆಜ್ ಎಲ್ಲ ತಿಳ್ಕೊಂಡಿರೋದು, ನಾನು ಮುಂಚೆ ಎಲ್ಲ ಚಿಕ್ಕ ಹುಡುಗ ಇದ್ದಂಗೆ ಇಂಗ್ಲೀಷ್ ಕ್ರಿಯೇಟರ್ಸ್ ಎಲ್ಲ ನೋಡ್ತಿದ್ದೆ, ಯಾವ ಥರ ಅವ್ರು ಮಾಡ್ತಾರೆ, ಸೊ ಯಾವ ಥರ ಅವರು ವೀಡಿಯೋಸ್ನ ಅವ್ರು ಎಲ್ಲೆಲ್ಲಿ ನಾಲೆಜ್ ತಗೊತಾರೆ, ಯಾವ ಬುಕ್ಸ್ ಓದ್ತಾರೆ ಅಂತ ನಾನು ಆ ಬುಕ್ಸ್ನೆಲ್ಲ ಗ್ರ್ಯಾಬ್ ಮಾಡ್ಕೊತಿದ್ದೆ. ಬುಕ್ಸ್ ಓದೋದೇನಾಯಿತು ಅದಂಥ ಒಂದು ಒಳ್ಳೆ ಸ್ಕಿಲ್ಲು ಇನ್ಯಾವುದೂ ಅಲ್ಲ. ನೀವು ಅದಕ್ಕೆ ಈಗಲಿಂದನೇ ಇವಾಗ ನಿಮಗೆ ಸೆಕೆಂಡ್ PUC ಆದಮೇಲೆ ಎಷ್ಟೊಂದು ದಿನ ರಜೆ ಆಯಿತು. ಸುಮಾರು ಜನ ರಜದಲ್ಲಿ ಏನು ಮಾಡಿದ್ರಿ, ಚಿಕ್ಕಮಂಗ್ಳೂರಿಗೆ ಹೋಗೋದು, ಅಲ್ಲೋಗೋದು, ಅದೆಲ್ಲ ಹೋದ್ರಿ. ಅದೆಲ್ಲ ಓಕೆ, ಅದೆಲ್ಲ ಇರಬೇಕು ಲೈಫಲ್ಲಿ. ಬಟ್ ಫ್ರೀ ಟೈಮಲ್ಲಿ ಯೂಸ್ ಮಾಡ್ಕೊಳ್ರಿ. ಬುಕ್ಸ್ ಓದೋದನ್ನ ಅಭ್ಯಾಸ ಮಾಡ್ಕೊಂಡಷ್ಟು ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಹ್ಯೂಮನ್ ಸೈಕಾಲಜಿ, ಸೇಲ್ಸ್, ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ರಿಲೇಷನ್ಶಿಪ್, ಈ ಥರ ರಿಯಲ್ ಎಸ್ಟೇಟ್, ಟ್ರೇಡಿಂಗ್, ವಿಡಿಯೋ ಎಡಿಟಿಂಗ್, ಕಂಟೆಂಟ್ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕಮ್ ಸೋರ್ಸ್ನ ಬಿಲ್ಡ್ ಮಾಡಿ. ಒಂದು 10 ಇನ್ಕಮ್ ಸೋರ್ಸ್ ಇರಬೇಕು ನಿಮಗೆ. ಇವಾಗ ನನಗೆ ಆಲ್ಮೋಸ್ಟ್ 10 ಇನ್ಕಮ್ ಸೋರ್ಸ್ ಐತೆ. ಇದನ್ನು ನಾನು ಏನು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದನ್ನು ನಾನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. 10 ಇನ್ಕಮ್ ಸೋರ್ಸ್ ಹೆಂಗೆ ಬ್ರೋ ಅಂತಂದರೆ, ಪ್ರತಿ ಒಂದೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ಕೊಂತ ಹೋಗ್ತೀನಿ. ನಾನು ಮತ್ತು ಫ್ರೀಯಾಗಿ ಕಲಿಸ್ತೀನಿ. ಅದೊಂದು ಸುಮಾರು ಜನ ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ಅದೇ ಏನಾದ್ರು ನಾನು ಪೇಡ್ ಇಟ್ಟರೆ, ಎಷ್ಟೋ ಜನ ಪೇಡ್ ನನ್ನ ಹತ್ರ ತಗೊಂಡಿರೋರು ಫುಲ್ ಸೀರಿಯಸ್ ಆಗಿದ್ದಾರೆ. ಬಟ್ ಫ್ರೀಯಾಗಿ ಯಾರು ನೋಡ್ತಿದ್ದಾರೆ ಅವ್ರೆ, ಬಿಡ ರ್ಯಾಂಡಮ್ ಇನ್ಫಾರ್ಮೇಷನ್ ಇದೇನು ಅನ್ನಂಗೆ ನೋಡ್ತಿದ್ದಾರೆ. ಬಟ್ ನನ್ನ ಜೊತೆ ಆಲ್ರೆಡಿ ನಾನು ಕೆಲವೊಂದು ಮೆಸೇಜಸ್ ಹಾಕ್ತೀನಿ ನಿಮಗೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೆ ಫೋನ್ ಮಾಡ್ತಾರೆ, ಬ್ರೋ ನನಗೆ ಫಸ್ಟ್ ಪೇಮೆಂಟ್ ಬಂತು 15,000 ರೂಪಾಯಿ ಅಂತ. ಅವ್ರು ಏನು ಮಾಡೋರೆ, ವೆಬ್ ಡಿಸೈನಿಂಗ್ ಎಲ್ಲ ಮಾಡೋರು. ಎಷ್ಟೋ ಜನ ವೆಬ್ಸೈಟ್ ಕ್ರಿಯೇಟ್ ಮಾಡೋರೆ, ವೆಬ್ ಡಿಸೈನ್ ಮಾಡೋರೆ. ಎಷ್ಟೋ ಜನ ವೀಡಿಯೋ ಎಡಿಟರ್, ದೊಡ್ಡ ಕ್ರಿಯೇಟರ್ಸ್ ವೀಡಿಯೋ ಎಡಿಟ್ ಮಾಡಿಕೊಟ್ಟವ್ರೆ. ಸೊ ಈ ಥರ ಅವರೆಲ್ಲ ಅರ್ನಿಂಗ್ ಸ್ಟಾರ್ಟ್ ಮಾಡಿರೋದು ನೋಡಿದ್ರೆ ನನಗೊಂಥರ ಖುಷಿ ಆಗುತ್ತೆ. ನಾನೇ 21 ವರ್ಷ, ನಾನು 25 ವರ್ಷ ಇರೋರಿಗೆ ಇನ್ಕಮ್ ಜನ್ರೇಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂತ. ಸೊ ಅದೊಂದು ಪ್ರೌಡ್ ಫೀಲಿಂಗ್ ಐತೆ. ನೆಕ್ಸ್ಟು ನಾನು ಒಳ್ಳೊಳ್ಳೆ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಒಟ್ಟು ನೀವೇನಾದ್ರು ಕಂಟೆಂಟ್ ಕ್ರಿಯೇಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪರ್ಫೆಕ್ಟ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಒಬ್ಬ ಒಳ್ಳೆ ಕ್ರಿಯೇಟರ್ ಆಗಿ ಮನಿ ಅರ್ನಿಂಗ್ ಮಾಡೋ ಲೆವೆಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಜಸ್ಟ್ ನೀವು ನನ್ನ ಫಾಲೋ ಮಾಡಿ. ಫಾಲೋ ಅಪ್ ಅಂದರೆ ನನಗೇನು ಇಲ್ಲಿ ಫಾಲೋ ಹತ್ತಿರ ಸಬ್ಸ್ಕ್ರೈಬ್ ಹೋಗ್ತೀರಿ ಅಂತ ನಾನು ಹೇಳ್ತಿಲ್ಲ. ನಾನು ಏನು ಮಾಡ್ತಿದ್ದೀನೋ ವೀಡಿಯೋಸ್ಗಳಲ್ಲಿ ಅದನ್ನ ಫಾಲೋ ಮಾಡಿ, ನನ್ನ ಕಮ್ಯುನಿಕೇಷನ್ನ ಫಾಲೋ ಮಾಡಿ, ನಾನು ಯಾವ ಥರ ಕಾನ್ಫಿಡೆನ್ಸಾಗಿ ಮಾತಾಡ್ತೀನಿ ಅನ್ನೋದನ್ನ ಫಾಲೋ ಮಾಡಿ. ಸೊ ಇದನ್ನೆಲ್ಲ ಫಾಲೋ ಮಾಡಿ. ಇಷ್ಟಿತ್ತು ನಮ್ಮ ಕಾಲೇಜು ಪ್ಲೇಸ್ಮೆಂಟು. ಫ್ಯಾಕಲ್ಟೀಸ್ ಎಲ್ಲ ಚಿಲ್, ಅವ್ರು ಹೇಳಿದ್ರಲ್ಲ ಕೇಳಿಸ್ಕೊಂಡ್ರಲ್ಲ. ಚಿಲ್ ಅಂದರೆ ನೀವು ಹೆಂಗಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಫ್ಯಾಕಲ್ಟೀಸ್ ಎಲ್ಲ ಹೆಂಗೆ ಬ್ರೋ ಅಂತಂದರೆ ನಿಮ್ಮ ಮೇಲೆ ಡಿಪೆಂಡ್. ನೀವು ಹೆಂಗಿರ್ತೀರೋ ಅವ್ರ ಹತ್ರ ಅನ್ನೋದ್ರ ಮೇಲೆ ಡಿಪೆಂಡು. ಅದನ್ನೇ ಮತ್ತು ಹ್ಯೂಮನ್ ಸೈಕಾಲಜಿ ಮ್ಯಾನೇಜ್ಮೆಂಟ್ ಅನ್ನೋದು. ನೀವು ಅವ್ರ ಹತ್ರ ಹೆಂಗಿರ್ತೀರೋ ಹಂಗೆ. ಬಟ್ ನಾನು ಹೆಂಗಿದ್ದೀನಿ ಇಲ್ಲಿ ಅಂದರೆ ಅಂದರೆ ನಾವು ಓನ್ಲಿ ಅಫಿಷಿಯಲ್ ಅಷ್ಟೇ. ಸೊ ನೀವು ಹಂಗೆ ಸ್ವಲ್ಪ ಫ್ರೆಂಡ್ಲಿ ಆಗಿರಿದ್ರೆ ಅವ್ರು ಫ್ರೆಂಡ್ಲಿ ಆಗಿರ್ತಾರೆ. ಕೆಲವೊಬ್ಬರು ಟೀಚರ್ಸ್ ಅವ್ರ ಏಜ್ಗೆ ತಕ್ಕಂತೆ ನೀವು ಮಾತಾಡಬೇಕು. ನಿಮ್ಮ ಅಪ್ಪ ಅಮ್ಮ ವಯಸ್ಸಿರ್ತಾರೆ ಅವರಿಗೆ, ಅವ್ರ ಮನೇಲಿ ಎಷ್ಟು ಡಿಫಿಕಲ್ಟೀಸ್ ಎಲ್ಲ ಫೇಸ್ ಮಾಡಿ ಕಾಲೇಜಿಗೆ ಬಂದಿರ್ತಾರೆ. ಅವ್ರೇನೋ ಒಂದು ಮಾತು ಬೈದ ತಕ್ಷಣ ನೀವು ವಾಪಸ್ ಬೈಯೋದಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಈ ಥರದ್ದೆಲ್ಲ ಇರುತ್ತೆ. ನೀವು ಒಬ್ಬ ತಂದೆ ತಾಯಿ ರೂಪದಲ್ಲಿ ಅವ್ರನ್ನ ನೋಡಬೇಕು. ಅವಾಗ ನೀವು ರೆಸ್ಪೆಕ್ಟ್ ಕೊಡ್ತೀರ, ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. 4 ವರ್ಷ ಇಂಜಿನಿಯರಿಂಗ್ ಮತ್ತು ನಿಮಗೆ ಕಾಲೇಜ್ ಲೈಫೇ ಸಿಗೋಲ್ಲ. ಆರಾಮಾಗಿ ಎಂಜಾಯ್ ಮಾಡಿ, ಒಳ್ಳೆ ರೀತಿಯಿಂದ ಇರ್ರಿ. ನಿಮಗೆ ಗೊತ್ತಿಲ್ಲದಿದ್ದು ಅಪ್ಪ ಅಮ್ಮಂಗೆ ಹೇಳೋಕ್ಕೆ ಆಗದಿಲ್ಲದೆ ಅಂಥ ಕೆಲಸಗಳು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಪ್ರೌಡ್ ಮಾಡಿರಿ ಅಷ್ಟೇ. ಇಲ್ಲಿ ಬಂದು ಪಾಪ ನಿಮ್ಗೊಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ತಿರ್ತಾರೆ ನಿಮಗೆ ಅಂದರೆ ನೀವು ಅದಕ್ಕೇನಾದ್ರು ಒಂದು ರಿಟರ್ನ್ ಕೊಡಬೇಕು. ಅದನ್ನು ಒಂದು ವ್ಯವಸ್ಥೆ ಮಾಡಿ. ಜಾಬ್ ಬಗ್ಗೆ ಫೋಕಸ್ ಮಾಡಿ, ಸ್ಕಿಲ್ಸ್ನ ಕಲೀರಿ. ಒಂದು ವೇಳೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಳ್ರಿ. ಇದೆಲ್ಲ ಒಂಥರ ಕಲಿಬೇಕು. ಯಾಕಂದರೆ ಮುಂದೆ ಬರ್ತಾ ಜಾಬಿಂದೆಲ್ಲ ಭಾಳ ಕಷ್ಟ ಆಗುತ್ತೆ. ನೀವು ಮನೇಲೆ ಕೂತ್ಕೊಂಡು ಸುಮ್ಮನೆ ಪಟ್ ಅನ್ನೋ ಮನಿ ಪ್ರಿಂಟ್ ಮಾಡಬೇಕು. ಆ ಥರ ನೀವು ಬಿಸ್ನೆಸ್ನ ನೋಡ್ಕೊಬೇಕು. ಆ ಥರ ಒಂದು ಸ್ಕಿಲ್ಸ್ನ ಕಲಿಬೇಕು. ಜಾಬ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆದರೆ ಯು ಮೇ ಸಫರ್ ಫಾರ್ 2 ಇಯರ್ಸ್, ದಟ್ಸ್ ಇಟ್. 2-3 ಇಯರ್ಸ್ ಸಫರ್ ಮಾಡ್ತೀರಾ, ಆಮೇಲೆ ಜಾಬ್ ಸಿಗುತ್ತೆ ನಿಮಗೆ. ಬೆಂಗಳೂರಿಗೆ ಎಲ್ಲೋದ್ರೂ 3-4 ಸಾವಿರ ಕೊಟ್ಟೇ ಕೊಡ್ತಾರೆ. ಸೊ ಅದಲ್ಲ, ನೀವು ಒಂದು ನಿಮ್ಮ ಇನ್ಕಮ್ ಸೋರ್ಸ್ನ ಬಿಲ್ಡ್ ಮಾಡಬೇಕು. ಸರಿ, ನಾನು ಏನಾದರೂ ಒಂದು ದೊಡ್ಡದಾಗಿ ಮಾಡಬೇಕು. ಏನಾದರೂ ಒಂದು ದೊಡ್ಡದಾಗಿ ಮಾಡ್ಬೇಕಂತ ತಕ್ಷಣ ಫುಲ್ಲು ಹಂಗೆ ಹೋಗ್ಬಿಡೋದಲ್ಲ. ಫುಲ್ ಬೇಸಿಕ್ ಸ್ಟೆಪ್ಪಿಂದ ಮಾಡಬೇಕು. ಹಂಗೆ ದೊಡ್ಡ ಸಾಧನೆ ಇರ್ತದೆ, ಅದನ್ನು ಚೇಂಜ್ ಮಾಡ್ಬೇಕಾದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇದಾಗಿತ್ತು ಈಗಿನ ವೀಡಿಯೋ. ಇಷ್ಟೇ, ಭಾಳ ತಲೆಗೆ ಶೂಟ್ ಹಾಕಿದ್ದೀನಿ ಅನ್ಸೋದೈತೆ. ಬಟ್ ಇದು ರಿಯಾಲಿಟಿ ಅಷ್ಟೇ. ಸೊ ಇದೇ ಥರ ಇನ್ನೂ ನೆಕ್ಸ್ಟಲ್ಲಿ ಒಳ್ಳೊಳ್ಳೆ ವ್ಯಾಲ್ಯೂಬಲ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ.
ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿರಿ. ಮತ್ತು ನೀವು ಏನಾದ್ರು ಹೇಳಬೇಕು, ಏನಾದ್ರು ಡೌಟ್ಸ್ ಇದ್ದರೆ, ಏನೇ ಥರದ ಏನಿದ್ರೆ ಕಮೆಂಟಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.